ನಿತೀಶ್ ಅವಕಾಶವಾದಿ ರಾಜಕಾರಣಿ ಅಂತ ಹೇಳಿದ್ಯಾರು? ನ್ಯಾಯಯಾತ್ರೆ ವೇಳೆ ರಾಹುಲ್ ತದ್ರೂಪಿಯನ್ನ ಬಳಸಿಕೊಂಡಿದ್ದಾರಾ? ಕುಟುಂಬದ ಆಸ್ತಿ ರಕ್ಷಿಸಲು ಇಂಡಿಯಾ ಮೈತ್ರಿಕೂಟ ರಚನೆಯಾಗಿದೆಯಾ? ಈ ಎಲ್ಲ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಅವಕಾಶವಾದಿ ರಾಜಕಾರಣಿ ಅಂತ ಪಶ್ಚಿಮ ಬಂಗಾಳದ ಬಿಜೆಪಿ ಸಂಸದ ದಿಲೀಪ್ ಘೋಷ್ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆಲ್ಲ ಅಂತ್ಯ ಹಾಡಬೇಕಾಗಿದೆ ಅಂತಂದ್ರು. ಸಾಮಾನ್ಯವಾಗಿ ಶಾಸಕರು 5 ವರ್ಷಗಳ ಅವಧಿಯಲ್ಲಿ ಒಮ್ಮೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಆದರೆ ನಿತೀಶ್ ಇದಕ್ಕೆ ಭಿನ್ನ. ಅವರು 5 ವರ್ಷದಲ್ಲಿ ಕನಿಷ್ಠ 2 ಅಥವಾ 3 ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ವ್ಯಂಗ್ಯವಾಡಿದ್ರು. ಅಸ್ಸಾಂನಲ್ಲಿ ನಡೆದ ಭಾರತ ಜೋಡೋ ನ್ಯಾಯ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಬಳಸಿದ ತನ್ನದೇ ಪ್ರತಿರೂಪಿ ವ್ಯಕ್ತಿಯ ಹೆಸರು ಮತ್ತು ವಿಳಾಸವನ್ನ ಶೀಘ್ರವೇ ಬಹಿರಂಗಪಡಿಸುವುದಾಗಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಅಸ್ಸಾಂನಲ್ಲಿ ಗುರುವಾರ ನಡೆದ ಜೋಡೋ ಯಾತ್ರೆ ವೇಳೆ ಬಸ್ನಲ್ಲಿ ಕುಳಿತು ಜನರತ್ತ ಕೈಬೀಸ್ತಾ ಇದ್ದದ್ದು ಬಹುಶಃ ರಾಹುಲ್ ಅಲ್ಲ. ನಾನು ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಶೀಘ್ರದಲ್ಲೇ ರಾಹುಲ್ ಬಳಸಿದ ತನ್ನದೇ ಪ್ರತಿರೂಪಿ ವ್ಯಕ್ತಿಯ ಹೆಸರು ಮತ್ತು ಅದನ್ನ ಹೇಗೆ ಬಳಸಲಾಯಿತು ಅನ್ನೋದರ ಮಾಹಿತಿ ಬಹಿರಂಗಪಡಿಸ್ತೇನೆ ಅಂತ ತಿಳಿಸಿದ್ದಾರೆ. ಕುಟುಂಬ ಮತ್ತು ಆಸ್ತಿಗಳನ್ನು ರಕ್ಷಿಸುವುದಕ್ಕೆ ಇಂಡಿಯಾ ಮೈತ್ರಿಕೂಟ ರಚಿಸಲಾಗಿದೆ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಕಿಡಿಕಾರಿದ್ದಾರೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಪ್ರಮಾಣ ವಚನದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿತೀಶ್ ಕುಮಾರ್ ಎನ್ಡಿಎಗೆ ಮರಳಿರುವುದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ ಅಂದ್ರು. ಇಂಡಿಯಾ ಮೈತ್ರಿಕೂಟ ಅಪವಿತ್ರ ಮೈತ್ರಿ ಅಂತ ಅವರು, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರೋದು ಅನ್ಯಾಯದ ಯಾತ್ರೆ, ಭಾರತ ತೋಡೋ ಯಾತ್ರೆಯಾಗಿದೆ ಅಂತ ಕಿಡಿಕಾರಿದ್ರು.